ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 72. ಅಥರ್ವ ಡಾಕ್ಟರ್ ಜೊತೆ ಮಾತನಾಡಿ ವಿಕ್ರಮ್ ಬಳಿ ಬಂದನು. ಅಲ್ಲಿ ವಿಕ್ರಮ್, ಯುವರಾಜ್ ಮತ್ತು ಕಾರ್ತಿಕ್ ಮೂವರು ಕುಳಿತಿದ್ದರು. ನಕ್ಷತ್ರನ ಬೆಳಿಗ್ಗೆಗೆ ಡಿಸ್ಚಾರ್ಜ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಾನು ಅವಳ ಜೊತೆ ಇರ್ತೀನಿ, ನೀವಿಬ್ಬರು ಹೊರಡಿ ಎಂದನು ಅಥರ್ವ. ಅಣ್ಣ, ನೀವು ಒಬ್ಬರೇ ಇರಬೇಡಿ, ನಾನು ಇರ್ತೀನಿ ಎಂದನು ವಿಕ್ರಮ್ ಕಳವಳದಿಂದ. ನೀನು ತುಂಬ ಹೊತ್ತು ಇಲ್ಲಿ ಕಷ್ಟಪಡಬೇಡ. ನಿನಗೆ ಈಗಾಗಲೇ ಕಾಲು ನೋವಿರುತ್ತೆ. ನೀನು ಮನೆಗೆ ಹೋಗಿ ಚೆನ್ನಾಗಿ ರೆಸ್ಟ್ ತಗೋ, ಆಮೇಲೆ ನಾಳೆ ಆಫೀಸ್ಗೆ ಹೋಗಬೇಕು ಎಂದು ಹೇಳಿದವನು ಕಾರ್ತಿಕ್ ಕಡೆ ನೋಡಿ, ಕಾರ್ತಿಕ್, ನಾಳೆ ಒಂದು ಮುಖ್ಯವಾದ ಮೀಟಿಂಗ್ ಇತ್ತಲ್ವಾ, ಅದನ್ನು ಕ್ಯಾನ್ಸಲ್ ಮಾಡಿಬಿಡು ಎಂದನು. ನಂತರ ಯುವರಾಜ್ ಕಡೆ ತಿರುಗಿ, ಯುವರಾಜ್, ಆ ಹೊಸ ಕನ್ಸ್ಟ್ರಕ್ಷನ್ ಸೈಟ್ಗೆ ನಾಳೆ ನೀನು ವಿಸಿಟ್ ಹೋಗಿ ಬಾ ಎಂದನು. ಓಕೆ ಬಾಸ್ ಎಂದ ಯುವರಾಜ್ ತುಸು ಹಿಂಜರಿದು. ಬಾಸ್, ಯಾಶಿಕಾಳಿಂದ ನಿಮಗೇನಾದರೂ ತೊಂದರೆಯಾಗಿದೆಯಾ ಎಂದು ಕೇಳಿದನು. ಅವನನ್ನು ನೋಡಿದ ಅಥರ್ವ, ಈ ಸಮಸ್ಯೆಯಲ್ಲಿ ಇವನನ್ನು ಎಳೆಯುವುದು ಬೇಡ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಹಾಗೇನೂ ಇಲ್ಲ ಯುವರಾಜ್, ಇದು ಫ್ಯಾಮಿಲಿ ಒಳಗಿನ ವಿಷಯ. ನಮ್ಮ ಅಮ್ಮನಿಗೂ ನಮಗೂ ನಡೆದ ಒಂದು ಸಣ್ಣ ಗೊಂದಲ. ನಾನು ಮತ್ತು ನಕ್ಷತ್ರ ಒಂದೇ ರೂಮ್ನಲ್ಲಿ ಇರುವುದನ್ನು ನೋಡಿ ಅವರು ತಪ್ಪು ತಿಳಿದುಕೊಂಡಿದ್ದಾರೆ. ಅದರ ಪರಿಣಾಮವೇ ಇದು. ಏನೂ ತೊಂದರೆ ಇಲ್ಲ, ಇದನ್ನು ನಾನು ಸರಿಪಡಿಸುತ್ತೇನೆ. ಆಮೇಲೆ ಯುವರಾಜ್, ನನಗೋಸ್ಕರ ನೀನು ಯಾಶಿಕಾಳನ್ನು ಬುದ್ಧಿ ಕಲಿಸಬೇಕು ಅಂದುಕೊಂಡೆ. ಇನ್ಮೇಲೆ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ನೀನು ನಿನ್ನ ಕೆಲಸ ನೋಡ್ಕೊ. ತಪ್ಪು ಅಂತ ಗೊತ್ತಾದರೆ ಅವರಿಂದ ದೂರ ಇರುವುದೇ ತುಂಬ ಒಳ್ಳೆಯದು ಎಂದನು. ಓಕೆ ಬಾಸ್ ಎಂದು ಹೇಳಿ ಯುವರಾಜ್ ಹೊರಟನು. ಕಾರ್ತಿಕ್ ಕೂಡ ಹೊರಡ್ತೀನಿ ಬಾಸ್ ಎಂದು ಹೇಳಿ ಹೊರಟನು. ಈಗ ವಿಕ್ರಮ್ ಮಾತ್ರ ಅಲ್ಲಿ ಉಳಿದಿದ್ದನು. ಏನಾಯಿತು ಅಣ್ಣ, ಯಾಕೆ ಯುವರಾಜ್ ಹತ್ತಿರ ಹೀಗೆ ಹೇಳಿದ್ರಿ ಎಂದು ಕೇಳಿದನು. ಇಲ್ಲ ವಿಕ್ರಮ್, ಯಾಶಿಕಾಳನ್ನು ನಾವು ತುಂಬ ಸಾಧಾರಣವಾಗಿ ಅಂದುಕೊಂಡು ಬಿಟ್ವಿ. ಅವಳು, ಮಾವ ಎಲ್ಲರೂ ಸೇರಿ ತುಂಬ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ಅಮ್ಮನ ಹತ್ತಿರ ಯಾವ ವಿಷಯವನ್ನು ಹೇಳಬಾರದು ಅಂದುಕೊಂಡಿದ್ದೆವೋ ಅದನ್ನೆಲ್ಲ ಕ್ಲಿಯರ್ ಆಗಿ ಬೇರೆ ಹೇಳಿದ್ದಾಳಲ್ಲ. ಅವಳಿಗೆ ಎಷ್ಟು ಜಂಬ ಇರಬೇಕು. ಇದು ನಮ್ಮ ಕುಟುಂಬದ ಸಮಸ್ಯೆ, ನಾವು ನೋಡಿಕೊಳ್ಳೋಣ. ಯುವರಾಜ್ಗೆ ಏನಾದರೂ ತೊಂದರೆ ಬಂದರೆ ಯಾಕೆ? ನಮಗೆ ಒಳ್ಳೆಯದು ಮಾಡಲು ಹೋಗಿ ಅವನು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಾರದು. ಅದಕ್ಕಾಗಿಯೇ ಅವನಿಗೆ ಏನೂ ಹೇಳಲಿಲ್ಲ. ನೀನು ಇದರ ಬಗ್ಗೆ ಅವನಿಗೆ ಹೇಳಬೇಡ. ಆಮೇಲೆ ನೀನು ಮನೆಗೆ ಹೋಗು. ಅಮ್ಮ ಏನಾದರೂ ಕೇಳಿದರೆ ನಡೆದ ವಿಷಯವನ್ನು ಹೇಳು. ನಾನು ಮಾರ್ನಿಂಗ್ ನಕ್ಷತ್ರನ ಕರ್ಕೊಂಡು ಬರ್ತೀನಿ ಎಂದನು ಅಥರ್ವ. ಸರಿ ಅಣ್ಣ ಎಂದು ಹೇಳಿ ಒಂದು ಬಾರಿ ಒಳಗೆ ಹೋಗಿ ನಕ್ಷತ್ರನ ನೋಡಿದನು ವಿಕ್ರಮ್. ಏಕೋ ಅವನ ಕಣ್ಣುಗಳು ತುಂಬಿ ಬಂದವು. ಹತ್ತಿರ ಹೋದವನು ಮೆಲ್ಲನೆ ತಲೆ ಸವರಿ, ಅತ್ತಿಗೆ, ನನಗೆ ಇನ್ನೊಬ್ಬ ಅಮ್ಮನಾಗಿ ನೀವು ಸಿಕ್ಕಿದ್ದೀರಿ. ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ, ತುಂಬ ಪ್ರೀತಿ ಇದೆ. ಆದರೆ ಒಂದು ವಿಷಯ, ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ? ಅವರನ್ನು ನಾನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ನೀವು ನಾಳೆ ಅಣ್ಣನ ಜೊತೆ ಮನೆಗೆ ಬರುವಾಗ ಮನೆಯಲ್ಲಿ ಯಾವುದೇ ತೊಂದರೆ ಇರಬಾರದು. ನಾನು ಇವತ್ತು ಅಮ್ಮನನ್ನು ಹೋಗಿ ಸಮಾಧಾನ ಪಡಿಸುತ್ತೇನೆ ಎಂದು ಹೇಳಿ ತನ್ನ ಊರುಗೋಲಿನೊಂದಿಗೆ ಹೊರಗೆ ಬಂದನು. ನೀನು ಒಬ್ಬನೇ ಹೋಗ್ತೀಯಾ? ನಿನ್ನನ್ನು ಡ್ರಾಪ್ ಮಾಡಿಬಿಟ್ಟು ನಾನು ಬರಲಾ ಎಂದು ಅಥರ್ವ ಕೇಳಲು, ಇಲ್ಲಣ್ಣ, ಅದೆಲ್ಲ ಡ್ರೈವಿಂಗ್ ಮಾಡ್ತೀನಿ, ಏನೂ ತೊಂದರೆ ಇಲ್ಲ. ನೀವು ಅತ್ತಿಗೆ ಜೊತೆ ಇರಿ, ಆಮೇಲೆ ನಿಮಗೇನಾದರೂ ಡಿನ್ನರ್ ತಂದುಕೊಟ್ಟು ಹೋಗಲಾ ಎಂದು ಕೇಳಿದನು ವಿಕ್ರಮ್. ಇಲ್ಲ ಕಣೋ, ನಾನೇ ತಗೋತೀನಿ, ನೀನು ಹೊರಡು ಎಂದನು ಅಥರ್ವ. ವಿಕ್ರಮ್ ಅಲ್ಲಿಂದ ಹೊರಟನು. ಅದರ ನಂತರ ಅಥರ್ವ ಇಬ್ಬರಿಗೂ ಆಗುವಷ್ಟು ರಾತ್ರಿಯ ಊಟವನ್ನು ತಂದನು. ಊಟವನ್ನು ಪಕ್ಕದಲ್ಲಿಟ್ಟು ನಕ್ಷತ್ರಳ ಹತ್ತಿರ ಕುಳಿತು ಅವಳ ಕೈಗಳನ್ನು ಹಿಡಿದುಕೊಂಡನು. ನನ್ನನ್ನು ಕ್ಷಮಿಸಿಬಿಡು ನಕ್ಷತ್ರ, ನನ್ನಿಂದಲೇ ನೀನು ಇಷ್ಟೊಂದು ಕಷ್ಟಪಟ್ಟಿದ್ದೀಯ. ಆ ಹರಕೆಯನ್ನು ನಿನ್ನ ಕೈಯಲ್ಲಿ ಮಾಡಿಸಬಾರದಾಗಿತ್ತು. ನನಗೆ ಯಾವುದೇ ನಂಬಿಕೆ ಇರಲಿಲ್ಲ. ನಮ್ಮನ್ನು ಕಾಪಾಡುವ ದೇವರು ಖಂಡಿತ ದಂಡಿಸುವುದಿಲ್ಲ ಎನ್ನುವ ನಂಬಿಕೆಯಷ್ಟೇ ಇತ್ತು. ಆ ಪೂಜಾರಿ ಹೇಳಿದ್ದು ಸುಳ್ಳು ಎಂದು ನನಗೆ ಗೊತ್ತಿತ್ತು. ಆದರೂ ಅಮ್ಮನ ಮನಸ್ಸು ನೋಯಬಾರದು. ಅವರು ನಿನ್ನನ್ನು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು ಅಂತಲೇ ಈ ವ್ರತಕ್ಕೂ ಹರಕೆಗೂ ನಾನು ಒಪ್ಪಿಕೊಂಡೆ. ಆದರೆ ಯಾಶಿಕಾಳ ಮಾತು ಕೇಳಿ ನಾನು ಇಲ್ಲದ ಸಮಯದಲ್ಲಿ ಅವರು ನಿನ್ನ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ದೂಡುತ್ತಾರೆ ಎಂದು
ನಿರೀಕ್ಷಿಸಿರಲಿಲ್ಲ. ನಮ್ಮ ಅಮ್ಮ ಯಾರನ್ನೂ ಕಷ್ಟಪಡಿಸಿದವರಲ್ಲ. ಆದರೆ ನಿಜವಾಗಿಯೂ ಇಷ್ಟೊಂದು ಕೋಪಗೊಂಡಿದ್ದಾರೆ ಎಂದರೆ ಅದಕ್ಕೆ ಆ ಯಾಶಿಕಾ ಮತ್ತು ಅವಳ ಅಪ್ಪ ಇಬ್ಬರೇ ಕಾರಣ. ನೀನು ಚಿಂತಿಸಬೇಡ ನಕ್ಷತ್ರ. ನಿನ್ನನ್ನು ಆ ಮನೆಗೆ ಕರೆದುಕೊಂಡು ಹೋಗ್ತೀನಿ. ನೀನು ಯಾರು ಅಂತ ಯಾರೂ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಎಂದು ಆಸರಿಯಾಗಿ ಮಾತನಾಡಿದವನು ಹಾಗೆಯೇ ಅವಳ ಹೊಟ್ಟೆಯ ಮೇಲೆ ತನ್ನ ತಲೆಯನ್ನಿಟ್ಟನು. ಸ್ವಲ್ಪ ಸಮಯದ ನಂತರ ನಕ್ಷತ್ರ ಮೆಲ್ಲನೆ ಅಲುಗಾಡುವುದನ್ನು ಅವನು ಗಮನಿಸಿದನು. ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದ ನಕ್ಷತ್ರ ಅವನನ್ನೇ ನೋಡುತ್ತಿದ್ದಳು. ನಕ್ಷತ್ರ, ಹೇಗಿದ್ದೀಯಾ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳ ತಲೆ ಸವರಿದವನು, ನೀವು ನೀವು ನನ್ನನ್ನು ಕಾಪಾಡಿದ್ರಾ ಎಂದಳು ತಡಬಡಾಯಿಸುತ್ತಾ. ಇವಾಗ ನಿನಗೆ ಯಾವುದೇ ಅಪಾಯವಿಲ್ಲ ನಕ್ಷತ್ರ. ನಿನ್ನ ಜೊತೆ ನಾನಿದ್ದೇನೆ. ಧೈರ್ಯವಾಗಿ ಇರು ಎಂದನು ಅಥರ್ವ. ನನ್ನನ್ನು ನನ್ನ ಊರಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡ್ತೀರಾ? ಇನ್ಮೇಲೆ ನನ್ನಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ತೊಂದರೆ ಬೇಡ. ಇಲ್ಲಿಯವರೆಗೆ ನನ್ನ ಫ್ಯಾಮಿಲಿಗೆ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ. ಅದನ್ನೆಲ್ಲ ನೆನೆಸಿ ನೋಡುವಾಗ ಇವಾಗ ನನ್ನಿಂದ ನಿಮ್ಮ ಮನೆಯಲ್ಲಿ ತೊಂದರೆಯಾಗುತ್ತಿರುವುದು ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ ಎಂದು ಅವಳು ಹೇಳುತ್ತಿರುವಾಗಲೇ ಅವಳ ಬಾಯಿ ಮುಚ್ಚಿದನು ಅಥರ್ವ. ಇಲ್ಲಿ ನೋಡು, ಈ ಅಥರ್ವನ ಹೆಂಡತಿ ನೀನು. ಹೀಗೆಲ್ಲ ಮಾತನಾಡಬಾರದು. ನನ್ನ ಅರ್ಧಾಂಗಿ ನೀನು. ನನ್ನ ಕಷ್ಟ, ನನ್ನ ಸಂತೋಷ ಎಲ್ಲದರಲ್ಲೂ ನಿನಗೆ ಪಾಲಿದೆ. ಅದೇ ರೀತಿ ನಿನ್ನ ಕಷ್ಟ, ಸಂತೋಷ ಎಲ್ಲದರಲ್ಲೂ ನನಗೂ ಪಾಲಿದೆ. ಇನ್ಮೇಲೆ ನೀನು ಬೇರೆ, ನಾನು ಬೇರೆ ಅಲ್ಲ. ಇಬ್ಬರೂ ಒಂದೇ. ಯಾವ ತೊಂದರೆ ಬಂದರೂ ನಾನು ನೋಡ್ಕೋತೀನಿ. ಯಾವುದರ ಬಗ್ಗೆಯೂ ಚಿಂತಿಸದೆ ಧೈರ್ಯವಾಗಿ ಇರು ಎಂದವನು ಮೆಲ್ಲನೆ ಆ ಬೆಟ್ಟನ್ನು ಕೊಂಚ ಎತ್ತರಿಸಿ ಸರಿ ಮಾಡಿದನು. ಅವಳ ಕಣ್ಣೀರನ್ನು ಒರೆಸಿ ಅವಳಿಗೆ ಇಡ್ಲಿಯನ್ನು ಚಟ್ನಿಯಲ್ಲಿ ಅದ್ದಿ ತಿನ್ನಿಸಿದನು. ಅವನನ್ನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ತಿಂದಳು ನಕ್ಷತ್ರ. ಅವಳು ತಿಂದು ಮುಗಿಸಿದ ನಂತರ ಅಥರ್ವ ಕೂಡ ತಿಂದನು. ಅದರ ನಂತರ ಅವಳಿಗೆ ಬೆನ್ನು ಸವರುತ್ತಾ ಅವಳ ಬಳಿಗೆ ಅವನು ಕುಳಿತಿರಲು ಅವನನ್ನು ನೋಡಿದ ನೆಮ್ಮದಿಯಲ್ಲಿ ನಿದ್ರೆ ಮಾತ್ರೆಯ ಪ್ರಭಾವದಿಂದ ಕಣ್ಣು ಮುಚ್ಚಿದಳು ನಕ್ಷತ್ರ. ಮನೆಗೆ ಹೋದ ವಿಕ್ರಮ್ ಕಾರನ್ನು ನಿಲ್ಲಿಸಿ ಒಳಗೆ ಹೋಗುವಾಗ ಶಿವಶಂಕರಿ ಕಾಯುತ್ತಿದ್ದರು. ವಿಕ್ರಮ್ ಅಥರ್ವ ಎಲ್ಲಿದ್ದಾನೆ ಎಂದು ಕೇಳಲು ಹತ್ತಿರ ಮೆಲ್ಲನೆ ತನ್ನ ಸ್ಟಿಕ್ ಊರುತ್ತಾ ಬಂದವನು, ಅಣ್ಣ ಹಾಸ್ಪಿಟಲ್ನಲ್ಲಿದ್ದಾರೆ ಅಮ್ಮ ಎಂದನು. ಹಾಸ್ಪಿಟಲ್ನಲ್ಲ? ಏನಾಯಿತು? ನನ್ನ ಮಗನಿಗೆ ಏನಾಯಿತೋ ಎಂದು ಶಿವಶಂಕರಿ ಗಾಬರಿಯಿಂದ ಕೇಳಲು, ನಿಮ್ಮ ಮಕ್ಕಳಿಗೆ ಏನೂ ಆಗಿಲ್ಲ. ಆದರೆ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಅಂದುಕೊಂಡವರು ಇವಾಗ ಹಾಸ್ಪಿಟಲ್ನಲ್ಲಿದ್ದಾರೆ. ಅತ್ತಿಗೆಗೆ ಹುಷಾರಿಲ್ಲ. ಅವರನ್ನು ಯಾರೋ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಕೈ ನರ ಕಟ್ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಅಣ್ಣ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದರು. ದೊಡ್ಡ ಹೋರಾಟದ ನಂತರವೇ ಅವರನ್ನು ಪತ್ತೆ ಹಚ್ಚಲು ಸಾಧ್ಯವಾಯಿತು. ಇವಾಗ ಹಾಸ್ಪಿಟಲ್ನಲ್ಲಿದ್ದಾರೆ ಎಂದನು ವಿಕ್ರಮ್. ಶಿವಶಂಕರಿ ಮಾತನಾಡುವ ಮುನ್ನವೇ ಯಾಶಿಕಾಳ ಧ್ವನಿ ಕೇಳಿಸಿತು. ಹಣಕ್ಕಾಗಿ ನಾಟಕ ಮಾಡಲು ಬಂದವಳು ತಾನೇ ಅವಳು. ಅವಳನ್ನು ಯಾಕಾಗಿ ಮಾಮ ಕಾಪಾಡಬೇಕು? ಇಲ್ಲಿ ನೋಡಿ ಮಾವ, ನಮ್ಮ ಕುಟುಂಬಕ್ಕೊಂದು ಸ್ಟೇಟಸ್ ಇದೆ. ಅದನ್ನು ಮರೆತು ಅಣ್ಣ ತಮ್ಮ ಇಬ್ಬರು ಒಬ್ಬ ಕೆಲಸದವಳ ಹಿಂದೆ ಅಲೆಯಬೇಡಿ ಎಂದ ಆ ಕ್ಷಣ ಪಠಾರ್ ಎಂದು ಅವಳ ಕೆನ್ನೆಗೆ ಬಾರಿಸಿದನು ವಿಕ್ರಮ್. ವಿಕ್ರಮ್ ಹೊಡೆದ ಹೊಡೆತಕ್ಕೆ ಹಾಗೆಯೇ ಕೆಳಗೆ ಬಿದ್ದಳು ಯಾಶಿಕಾ. ವಿಕ್ರಮ್, ಏನು ಮಾಡ್ತಾ ಇದೆಯಾ ಎಂದು ಮೋಹನ್ ಓಡಿ ಬರಲು, ಕೊಂದು ಬಿಡ್ತೀನಿ. ಯಾರಾದರೂ ನನ್ನ ಅಮ್ಮನನ್ನು ಹೊರತುಪಡಿಸಿ ನನ್ನ ಅತ್ತಿಗೆಯ ಬಗ್ಗೆಯಾಗಲಿ ನನ್ನ ಅಣ್ಣನ ಬಗ್ಗೆಯಾಗಲಿ ಏನಾದರೂ ತಪ್ಪಾಗಿ ಮಾತನಾಡಿದರೆ ಯಾರನ್ನು ನೆಂಟಸ್ತಿಕೆ ಅಂತ ನೋಡಲ್ಲ, ಕೊಂದು ಬಿಡ್ತೀನಿ. ಏನಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ? ನನ್ನ ಅಪ್ಪ ತೀರಿ ಹೋದ ಮೇಲೆ ನನ್ನ ಅಮ್ಮನಿಗೋಸ್ಕರ ಮಾತ್ರವೇ ನನ್ನ ಅಣ್ಣ ನಿಮ್ಮನ್ನೆಲ್ಲ ಕರೆದುಕೊಂಡು ಬಂದರು. ಅವರು ಸಂತೋಷವಾಗಿರಬೇಕು ಅನ್ನೋ ಕಾರಣಕ್ಕೆ ಇವತ್ತಿನವರೆಗೂ ಈ ಕುಟುಂಬ ಒಡೆಯದಂತೆ ನೋಡಿಕೊಂಡರು. ಆದರೆ ನೀವೆಲ್ಲ ಕೊಂಚವೂ ಕೃತಜ್ಞತೆ ಇಲ್ಲದೆ ನನ್ನ ಅಣ್ಣನ ಜೀವನದಲ್ಲಿ ಮಣ್ಣು ಹಾಕಿದ್ರಲ್ಲ. ನನ್ನ ಅಮ್ಮನ ಮನಸ್ಸಿನಲ್ಲಿ ವಿಷ ಬಿತ್ತಿ ನನ್ನ ಕುಟುಂಬವನ್ನು ಹೊಡೆಯಲು ಪ್ಲ್ಯಾನ್ ಮಾಡಿದ್ದೀರಾ. ಇನ್ಮೇಲೆಯೂ ನಾನು ಸುಮ್ಮನೆ ನೋಡಿಕೊಂಡು ಇರ್ತೀನಿ ಅಂತ ಅಂದುಕೊಂಡ್ರಾ ಎಂದು ಒಂಟಿ ಬೆರಳು ನೀಡಿ ಎಚ್ಚರಿಸಲು ಮೋಹನ್ ಹಾಗೆಯೇ ಸುಮ್ಮನಾದರು. ಯಾಶಿಕಾ ಕೆನ್ನೆ ಹಿಡಿದುಕೊಳ್ಳುತ್ತಾ ಎದ್ದಳು. ಶಿವಶಂಕರಿಗೆ ಕೋಪ ಬಂದಿತ್ತು. ಏನೋ ಮಾತನಾಡ್ತಾ ಇದೀಯಾ? ನಿನ್ನ ಮಾವ ಅನ್ನೋ ಆ ಮರ್ಯಾದೆ ಕೂಡ ಇಲ್ಲದೆ ನೀನು ನಿನ್ನಷ್ಟಕ್ಕೆ ಏನೇನೋ ಮಾತಾಡ್ತಾ ಇದೀಯಾ? ಅವಳು ಹಣಕ್ಕೋಸ್ಕರ ನಾಟಕ ಮಾಡಲು ಬಂದಿದ್ದಾಳೆ. ಅದಕ್ಕೆ ಬೇಕಾದ ಎಲ್ಲ ಎವಿಡೆನ್ಸನ್ನು ನಾನು ನೋಡಿದ್ದೇನೆ. ನೀನು ಕೂಡ ತಾನೇ ಅದಕ್ಕೆ ಜೊತೆಯಾಗಿದ್ದವನು. ಏನು ವಿಕ್ರಮ್, ನಿಮ್ಮಿಬ್ಬರನ್ನು ನಂಬಿದ್ದು ನಾನು ಮಾಡಿದ ಪಾಪನ?
ನನ್ನನ್ನು ಯಾಮಾರಿಸಲು ನಿಮಗೆ ಹೇಗೆ ಮನಸ್ಸು ಬಂತೋ ಎಂದು ಅಳುತ್ತಾ ಕೇಳಿದರು. ಸಾಕಮ್ಮ ಸಾಕು. ಇವರ ಮಾತುಗಳನ್ನೆಲ್ಲ ಕೇಳಿ ನೀವು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ಹಾಗೆ ಒಂದು ಸಮಸ್ಯೆ ಬಂದಾಗ ಅಣ್ಣನಿಗೆ ಕಾಲ್ ಮಾಡಿ ವಿಚಾರಿಸಬೇಕು. ಹಾಗಿಲ್ಲದಿದ್ದರೆ ನನಗಾದರೂ ಫೋನ್ ಮಾಡಿರಬೇಕಿತ್ತು. ಏನನ್ನೂ ಯೋಚಿಸದೆ ಇವರ ಮಾತು ಕೇಳಿ ಅತ್ತಿಗೆಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ದೂಡಿ ದೊಡ್ಡ ತಪ್ಪು ಮಾಡಿದ್ದೀರಾ ನೀವು. ಅತ್ತಿಗೆಯನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವರ ಕೈ ನರ ಕಟ್ ಮಾಡಿದ್ದಾರೆ. ಆ ರೌಡಿಗಳನ್ನು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸತ್ಯ ಹೊರಗೆ ಬರುತ್ತೆ. ಯಾರು ಕಾರಣವಾಗಿದ್ದರೂ ಅವರು ಕಂಬಿ ಎಣಿಸುವುದು ಗ್ಯಾರಂಟಿ ಎಂದು ಮೋಹನ್ ಕಡೆ ನೋಡಿ ಹಲ್ಲು ಕಡಿದವನು ತಾಯಿಯ ಬಳಿ ಬಂದು ತನ್ನ ಊರುಗೋಲನ್ನು ಕೆಳಗಿಟ್ಟು ನೆಲದ ಮೇಲೆ ಕುಳಿತನು. ಯಾಶಿಕಾ, ಮೋಹನ್ ಇಬ್ಬರಿಗೂ ಹೊಟ್ಟೆಯಲ್ಲಿ ಏನೋ ಆತಂಕ ಶುರುವಾಯಿತು. ಅಮ್ಮ, ಯಾವುದನ್ನು ನಿಧಾನವಾಗಿ ಯೋಚಿಸುವವರು ನೀವು. ಒಂದು ಇರುವೆಗೂ ಕಷ್ಟವಾಗಬಾರದು ಎಂದು ಅಂದುಕೊಳ್ಳುವವರು. ಹೇಗೆ ಅಮ್ಮ ಇವರ ಮಾತು ಕೇಳಿ ಅತ್ತಿಗೆಯನ್ನು ಹೊರಗೆ ಕಳಿಸಿದ್ರಿ? ನಿಮ್ಮ ಹತ್ತಿರ ಒಂದು ಸತ್ಯ ಹೇಳ್ತೀನಿ. ಅಣ್ಣನಿಗೆ ಗೊತ್ತಿಲ್ಲ. ಆದರೆ ಅವರು ಈ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಕುಟುಂಬ ಸಂತೋಷವಾಗಿರುತ್ತೆ ಅಂತ ನಾನು ಆಸೆಪಟ್ಟೆ. ಅಷ್ಟರಲ್ಲೇ ನನಗೆ ಮದುವೆ ಮಾಡಬೇಕು ಅಂತ ಅಣ್ಣ ನಿರ್ಧರಿಸಿದರು. ಅವರ ಮದುವೆಯಾಗದೆ ನನ್ನ ಮದುವೆಯಾಗಬಾರದು ಎಂದು ನೀವು ಹೇಳಿದ್ರಿ. ಅಣ್ಣ ಏನು ಮಾಡಬೇಕು ಎಂದು ತಿಳಿಯದೆ ಯೋಚಿಸುವಾಗ ನಾನೇ ಕಾಂಟ್ರಾಕ್ಟ್ ಲವರ್ ಐಡಿಯಾ ಕೊಟ್ಟೆ. ಅಣ್ಣನಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಅವರಿಗೆ ಇಷ್ಟವಿರಲಿಲ್ಲ. ಆದರೂ ನನ್ನ ಮದುವೆಯಾಗಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮ ಹತ್ತಿರ ಒಂದು ಹುಡುಗಿಯನ್ನು ಅವರ ಪ್ರೇಯಸಿ ಎಂದು ಪರಿಚಯಿಸಲು ಇಂಟರ್ವ್ಯೂ ಇಟ್ಟು ಒಬ್ಬಳನ್ನು ಸೆಲೆಕ್ಟ್ ಮಾಡಿದ್ದು ನಿಜವೇ. ಆದರೆ ಅದರಲ್ಲಿ ನನ್ನ ಪ್ಲ್ಯಾನ್ ಇತ್ತು. ಆ ಹುಡುಗಿ ಮನೆಗೆ ಬರುವುದಕ್ಕಿಂತ ಮುಂಚೆಯೇ ಅತ್ತಿಗೆಯ ಫೋಟೋವನ್ನು ನಿಮ್ಮ ಹತ್ತಿರ ತೋರಿಸಿದೆ. ಆ ಹುಡುಗಿ ಬಂದ ತಕ್ಷಣ ಅಣ್ಣನಿಗೆ ಸತ್ಯ ತಿಳಿದು ಅಣ್ಣ ನನ್ನ ಜೊತೆ ಜಗಳವಾಡಿದರು. ಆಮೇಲೆ ಅವರನ್ನು ಸಮಾಧಾನಪಡಿಸಿ ಅತ್ತಿಗೆಯನ್ನು ಸಮಾಧಾನಪಡಿಸಿ ಬಲವಂತವಾಗಿ ಅವರನ್ನು ಒಪ್ಪಿಸಿ ಈ ಮನೆಗೆ ಕರೆದುಕೊಂಡು ಬಂದಿದ್ದು ನಾನೇ. ಅವರು ಹಣದ ಆಸೆಗೆ ಕಾಂಟ್ರಾಕ್ಟ್ನಲ್ಲಿ ಸೈನ್ ಮಾಡಲೇ ಇಲ್ಲ. ಇದು ಯಾವುದೋ ತಿಳಿಯದೆ ಈ ಲೂಸ್ಗಳ ಮಾತು ಕೇಳಿ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀರಾ. ಆದರೆ ಒಂದು ವಿಷಯ ಮಾತ್ರ ಹೇಳ್ತೀನಿ. ಒಂದು ಬೆಳ್ಳಿ ತೇರನ್ನು ಬೆನ್ನಿಗೆ ಚುಚ್ಚಿಕೊಂಡು ದೇವಸ್ಥಾನವನ್ನು ಸುತ್ತಿ ಬರುವುದು ಸಾಧಾರಣ ವಿಷಯವಲ್ಲ. ಮನಸ್ಸಿನಲ್ಲಿ ಪ್ರೀತಿ ಇಲ್ಲದಿದ್ದರೆ ಆ ಹರಕೆಯನ್ನು ಖಂಡಿತ ಮಾಡುತ್ತಿರಲಿಲ್ಲ. ಅವರ ಮನಸ್ಸು ಪೂರ್ತಿ ಅಣ್ಣನೇ ತುಂಬಿದ್ದಾರೆ. ನಿಜವಾದ ಪ್ರೀತಿ ಇದೆ. ಅದೇ ರೀತಿ ಅಣ್ಣನ ಮನಸ್ಸಿನಲ್ಲೂ ಅತ್ತಿಗೆ ಮಾತ್ರವೇ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಅವರು ಅಂದುಕೊಳ್ತಾರೆ. ಅಂತಹ ಹುಡುಗಿಯನ್ನು ಹೇಗೆ ಅಮ್ಮ ಮನೆಯಿಂದ ಹೊರಗೆ ಕಳಿಸಿದ್ರಿ? ಇಷ್ಟೊಂದು ದಿನ ಒಟ್ಟಿಗೆ ಇದ್ದು ಅವರ ಬಗ್ಗೆ ನಿಮಗೆ ಅರ್ಥವಾಗಲಿಲ್ವಾ ಎಂದು ವೇದನೆಯಿಂದ ಕೇಳಲು ಶಿವಶಂಕರಿಗೆ ಕಣ್ಣೀರು ತಡೆಯಲಾಗದೆ ಹರಿದು ಬಂದಿತ್ತು. ಏನೂ ತಿಳಿಯದೆ ಆ ಹುಚ್ಚರ ಮಾತನ್ನು ಕೇಳಿ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಟ್ಟಿರಿ. ಆದರೆ ಒಂದು ವಿಷಯವನ್ನು ಮಾತ್ರ ಹೇಳ್ತೀನಿ. ಬೆನ್ನಿನಲ್ಲಿ ಬೆಳ್ಳಿ ರಥದ ಹಗ್ಗದ ಮುಳ್ಳು ಚುಚ್ಚಿಕೊಂಡು ದೇವಸ್ಥಾನವನ್ನು ಪ್ರದಕ್ಷಿಣೆ ಬರುವುದು ಸಾಮಾನ್ಯ ವಿಷಯವಲ್ಲ. ಮನಸ್ಸಿನಲ್ಲಿ ಪ್ರೀತಿ ಇಲ್ಲದಿದ್ದರೆ ಆ ಹರಕೆಯನ್ನು ಖಂಡಿತ ಮಾಡುತ್ತಿರಲಿಲ್ಲ. ಅವರ ಮನಸ್ಸು ಪೂರ್ತಿ ಅಣ್ಣನೇ ತುಂಬಿದ್ದಾರೆ. ನಿಜವಾದ ಪ್ರೀತಿ ಇದೆ. ಅದೇ ರೀತಿ ಅಣ್ಣನ ಮನಸ್ಸಿನಲ್ಲೂ ಅತ್ತಿಗೆಯೇ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಎಂದು ಅವರು ಅಂದುಕೊಳ್ಳುತ್ತಾರೆ. ಅಂತಹ ಹುಡುಗಿಯನ್ನು ಹೇಗೆ ಅಮ್ಮ ಮನೆಯಿಂದ ಹೊರಗೆ ಕಳಿಸಿದ್ರಿ? ಇಷ್ಟು ದಿನ ಜೊತೆಯಲ್ಲಿದ್ದು ಅವರ ಬಗ್ಗೆ ನಿಮಗೆ ಅರ್ಥವಾಗಲಿಲ್ಲವೇ ಎಂದು ವಿಕ್ರಮ್ ವೇದನೆಯಿಂದ ಕೇಳಲು ಶಿವಶಂಕರಿಗೆ ಕಣ್ಣೀರು ಹತೋಟಿ ಇಲ್ಲದೆ ಬಂದಿತು. ಇಲ್ಲ ವಿಕ್ರಮ್, ಯಾಶಿಕಾ ತೋರಿಸಿದ ಎವಿಡೆನ್ಸ್ ನನ್ನಿಂದ ತಡೆದುಕೊಳ್ಳಲು ಆಗಲಿಲ್ಲ. ಅದಕ್ಕೆ ನಾನು ಹಾಗೆ ಮಾಡಿಬಿಟ್ಟೆ. ನಿಮ್ಮನ್ನು ಕಷ್ಟಪಡಿಸಬೇಕು ಎಂದು ಅಂದುಕೊಳ್ಳಲಿಲ್ಲ ಕಣೋ. ಆದರೆ ನೀವಿಬ್ಬರೂ ನನ್ನನ್ನು ಏಮಾರಿಸಲು ಅಂದುಕೊಂಡಿದ್ದೀರಲ್ಲ, ತಡೆದುಕೊಳ್ಳಲು ಆಗುತ್ತಿಲ್ಲ ಕಣೋ ನನಗೆ. ನಾನು ಚೆನ್ನಾಗಿದ್ದು ಈ ಮನೆಯಲ್ಲಿ ಓಡಾಡಿಕೊಂಡು ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದರೆ ನನ್ನನ್ನು ನಿಮ್ಮಿಂದ ಏಮಾರಿಸಲು ಸಾಧ್ಯವಾಗುತ್ತಿತ್ತಾ? ಕೈ ಕಾಲು ಕೆಲಸ ಮಾಡದೆ ಮುದುಡಿಕೊಂಡು ಬಿದ್ದಿರುವುದರಿಂದ ತಾನೇ ಇವಳಿಗೆ ಹೇಗೆ ಸತ್ಯ ತಿಳಿಯಲು ಸಾಧ್ಯ ಎಂದು ಅಣ್ಣ ತಮ್ಮಂದಿರು ಅಂದುಕೊಂಡಿದ್ದೀರಿ. ಸಾಕಪ್ಪ ಸಾಕು. ನಿಮ್ಮ ಇಷ್ಟದಂತೆಯೇ ಮಾಡಿ. ಇನ್ನು ನಿಮ್ಮ ವಿಷಯದಲ್ಲಿ ನಾನು ತಲೆ ಹಾಕುವುದಿಲ್ಲ. ಜೀವವಿರುವವರೆಗೂ ಒಂದು ಜಡದಂತೆ ಈ ಮನೆಯಲ್ಲಿ ಇದ್ದು ಬಿಡುತ್ತೇನೆ ಎಂದು ಅಳುತ್ತಾ ತನ್ನ ಚಕ್ರದ ಕುರ್ಚಿಯನ್ನು
ಅಂದರೆ ವೀಲ್ ಚೇರನ್ನು ತಿರುಗಿಸಿಕೊಂಡು ಕೋಣೆಗೆ ಹೋದರು. ಅಂದು ರಾತ್ರಿ ಪೂರ್ತಿ ವಿಕ್ರಮ್ಗೆ ನಿದ್ದೆ ಬರಲಿಲ್ಲ. ಅದೇ ರಾತ್ರಿ ಆಸ್ಪತ್ರೆಯಲ್ಲಿ ಅಥರ್ವನು ನಿದ್ದೆ ಮಾಡದೆ ನಕ್ಷತ್ರಾಳನ್ನೇ ನೋಡುತ್ತಿದ್ದನು. ಯಾಶಿಕಾ, ಮೋಹನ್ ಇಬ್ಬರೂ ವಿಕ್ರಮ್ ಹೇಳಿದ್ದನ್ನು ನೆನೆದು ಒಳಗೊಳಗೆ ಒಂದು ಭಯದಲ್ಲಿದ್ದರು. ಮರುದಿನ ಬೆಳಿಗ್ಗೆ ಕಾರ್ತಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿವರಗಳನ್ನು ತಿಳಿದುಕೊಂಡು ಆಸ್ಪತ್ರೆಗೆ ಬಂದನು. ಆಸ್ಪತ್ರೆಯಲ್ಲಿ ಅಥರ್ವನ ಜೊತೆ ವಿಕ್ರಮ್ ಇದ್ದನು. ಏನಾಯಿತು ಕಾರ್ತಿಕ್? ಆ ರೌಡಿಗಳು ಬಾಯಿ ಬಿಟ್ಟರಾ? ಯಾರೆಂದು ಸ್ಪಷ್ಟವಾಗಿ ಹೇಳಿದರಾ ಎಂದು ಅಥರ್ವ ಕೇಳಿದನು. ಬಾಸ್, ನಾನು ಸ್ಟೇಷನ್ಗೆ ಹೋಗಿ ಎಲ್ಲವನ್ನು ವಿಚಾರಿಸಿದೆ. ಅವರು ಕೊಟ್ಟ ಹೇಳಿಕೆ ನಾವು ಸಂಶಯಪಟ್ಟಂತೆ ಮೋಹನ್ ಯಾಶಿಕಾ ಬಗ್ಗೆಯಾಗಲಿ ಅಥವಾ ಮಾಯಾಗೆ ಸಂಬಂಧಪಟ್ಟ ಯಾರ ಬಗ್ಗೆಯೂ ಇಲ್ಲ. ಅವರು ನಕ್ಷತ್ರ ಮೇಡಮ್ ಮೇಲೆ ತುಂಬ ದಿನಗಳಿಂದ ಕಣ್ಣಿಟ್ಟಿದ್ದರಂತೆ. ಅದಕ್ಕೆ ಎಂಜಾಯ್ ಮಾಡುವುದಕ್ಕಾಗಿ ಅಪಹರಿಸಿದ್ದಾಗಿ ಹೇಳಿದ್ದಾರೆ. ಪೊಲೀಸರು ಅವರ ಚರ್ಮ ಸುಲಿದು ಉಪ್ಪು ಸವರಿದ್ದಾರೆ. ಆದರೆ ಆ ನಾಯಿಗಳು ಪದೇ ಪದೇ ಇದನ್ನೇ ಹೇಳುತ್ತಿವೆ ಎಂದನು ಕಾರ್ತಿಕ್. ಪ್ಲಾನ್ ಮಾಡಿದವರು ಪಕ್ಕಾ ಆಗಿ ಪ್ಲಾನ್ ಮಾಡಿರುವಾಗ ಅವರು ಅದನ್ನೇ ತಾನೇ ಹೇಳುತ್ತಾರೆ. ಇಲ್ಲಿ ನೋಡು ಕಾರ್ತಿಕ್, ನೀನು ತಕ್ಷಣ ನಮ್ಮ ಸೆಕ್ಯೂರಿಟಿ ಟೀಮ್ಗೆ ಹೇಳು. ಮೋಹನ್, ಯಾಶಿಕಾ ಅಷ್ಟೇ ಅಲ್ಲದೆ ಮಾಯಾ ಮತ್ತು ಅವಳಿಗೆ ಸಂಬಂಧಪಟ್ಟವರನ್ನು ಫಾಲೋ ಮಾಡಲು ಹೇಳು. ಖಂಡಿತ ಇವರಲ್ಲಿ ಯಾರೋ ಒಬ್ಬರೇ ಇದನ್ನು ಮಾಡಿಸಿರಬೇಕು. ನನಗೆ ಯಾಕೋ ಆ ಮಾಯಾ ಮೇಲೆ ಬಲವಾದ ಸಂಶಯವಿದೆ ಎಂದು ಮತ್ತೆ ಹೇಳಿದನು ಅಥರ್ವ. ಅಣ್ಣ, ಯಾರೆಂದು ತಿಳಿಯದೆ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಇವಾಗ ನಮಗಿರುವ ಒಂದೇ ಸಮಸ್ಯೆ ನೀವು ಮತ್ತು ಅತ್ತಿಗೆ. ಇನ್ನೂ ಮನೆಗೆ ಒಟ್ಟಿಗೆ ಬರಬೇಕಾದರೆ ಅದು ನಿಮಗೆ ಮದುವೆಯಾದರೆ ಮಾತ್ರ ಸಾಧ್ಯ. ಮದುವೆ ಮಾಡಿಕೊಳ್ಳದೆ ಅತ್ತಿಗೆಯನ್ನು ನೀವು ಕರೆದುಕೊಂಡು ಬಂದರೆ ಮತ್ತೊಮ್ಮೆ ಮನೆಯಲ್ಲಿ ಸಮಸ್ಯೆ ಬಂದೇ ಬರುತ್ತದೆ. ಇವಾಗ ಏನು ಮಾಡಬಹುದು ಎಂದು ವಿಕ್ರಮ್ ಕೇಳಿದನು. ಆಗ ನಕ್ಷತ್ರ ಮೆಲ್ಲಗೆ, ವಿಕ್ಕಿ ಸರ್, ನಾನು ಯಾವುದಾದರೂ ಲೇಡೀಸ್ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ. ನನ್ನಿಂದ ಮನೆಯಲ್ಲಿ ಸಮಸ್ಯೆ ಬೇಡ ಎಂದಳು. ಏನು ಮಾತನಾಡ್ತಾ ಇದೆಯಾ ನಕ್ಷತ್ರ? ನಾನು ಇರುವಾಗ ನೀನು ಯಾಕಾಗಿ ಲೇಡೀಸ್ ಹಾಸ್ಟೆಲ್ನಲ್ಲಿ ಇರಬೇಕು? ನೀನು ಒಬ್ಬಳೇ ಇದ್ದರೆ ನಿನಗೆ ಅಪಾಯ. ನೀನು ನಮ್ಮ ಮನೆಗೆ ಬಾ. ಯಾವ ಸಮಸ್ಯೆ ಬಂದರೂ ನಾನು ನೋಡಿಕೊಳ್ಳುತ್ತೇನೆ ಎಂದನು ಅಥರ್ವ ದೃಢವಾಗಿ. ಅಣ್ಣ, ನಾನು ಹೇಳುತ್ತಿದ್ದೇನೆ ಎಂದು ತಪ್ಪಾಗಿ ತಿಳಿಯಬೇಡಿ. ನಿಮ್ಮ ಇಷ್ಟದಂತೆಯೇ ನನ್ನ ಮದುವೆಯನ್ನು ಮಾಡಿ. ನಾನು ನಿರಾಕರಿಸುವುದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ನೀವು ಮತ್ತು ಅತ್ತಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಿ. ಅದುವೇ ಒಳ್ಳೆಯದು. ನಾನು ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ನಾನು ಮತ್ತು ಕಾರ್ತಿಕ್ ನಾಳೆ ಮಾಡುತ್ತೇವೆ. ನೀವು ಮಾತ್ರ ಸಮ್ಮತಿ ನೀಡಬೇಕು ಅಷ್ಟೇ ಎಂದು ವಿಕ್ರಮ್ ಹೇಳಲು, ಏರ್ಪಾಡು ಮಾಡು ವಿಕ್ರಮ್ ಎಂದನು ಅಥರ್ವ. ಅದರ ನಂತರ ವಿಕ್ರಮ್, ಕಾರ್ತಿಕ್ ಇಬ್ಬರು ಆಫೀಸ್ಗೆ ಹೋಗಲು ಅಥರ್ವ ನಕ್ಷತ್ರಾಳನ್ನು ಡಿಸ್ಚಾರ್ಜ್ ಮಾಡಿ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋದನು. ಅದೇ ಸಮಯದಲ್ಲಿ ಅಥರ್ವನಿಗೆ ತಿಳಿಯದಂತೆ ಮಾಯಾ ಆಫೀಸ್ಗೆ ಹೋದನು ವಿಕ್ರಮ್. ಅಥರ್ವನ ಕಾರು ಗೆಸ್ಟ್ ಹೌಸ್ ಗೇಟ್ ಒಳಗಡೆ ಬಂದು ನಿಂತಿತು. ಅಥರ್ವ ಕಾರನ್ನು ನಿಲ್ಲಿಸಿ ನಕ್ಷತ್ರ ಇಳಿಯುವ ಮುನ್ನವೇ ಅವಳ ಕಡೆ ಬಂದು ಅವಳನ್ನು ಕೈಗಳಲ್ಲಿ ಎತ್ತಿಕೊಂಡನು. ಪರವಾಗಿಲ್ಲ ಸರ್, ನಾನು ನಡೆದುಕೊಂಡು ಬರುತ್ತೇನೆ ಎಂದು ನಕ್ಷತ್ರ ಹೇಳಿದರೂ ಅವಳನ್ನು ಬಿಟ್ಟು ದೂರಾಗುವ ಆಸೆ ಅವಳಿಗೂ ಇರಲಿಲ್ಲ. ಅವಳು ತನ್ನ ಕೈಗಳನ್ನು ಅವನ ಕುತ್ತಿಗೆಗೆ ಬಿಗಿದಪ್ಪಿಕೊಂಡಳು. ನೀನು ತುಂಬ ವೀಕ್ ಆಗಿದ್ದೀಯ ನಕ್ಷತ್ರ, ಅದಕ್ಕೆ ಸುಮ್ಮನಿರು. ನಿನಗೆ ಗುಣವಾಗುವವರೆಗೂ ನಾನು ನಿನ್ನ ಜೊತೆಯಲ್ಲಿದ್ದು ನೋಡಿಕೊಳ್ಳುತ್ತೇನೆ ಎಂದನು. ಆ ಗೆಸ್ಟ್ ಹೌಸ್ ಕೋಣೆ ಹೊರ ಪ್ರಪಂಚದ ಯಾವುದೇ ಶಬ್ದವಿಲ್ಲದೆ ನಿಶ್ಶಬ್ದದಲ್ಲಿ ಮುಳುಗಿತ್ತು. ಅಥರ್ವ ನಕ್ಷತ್ರಾಳನ್ನು ಮೆಲ್ಲಗೆ ಹಾಸಿಗೆಯ ಮೇಲೆ ಕುಳ್ಳಿರಿಸಿದನು. ಅವಳ ಮುಖ ಬೆಳುಚಿಕೊಂಡಿತ್ತು. ನಕ್ಷತ್ರ, ಇವಾಗ ನೋವು ಹೇಗಿದೆ ಎಂದು ಅವನು ಕೇಳಿದಾಗ ಅವನ ಧ್ವನಿಯಲ್ಲಿ ಒಬ್ಬ ತಂದೆಯ ಮಮತೆಯೂ ಒಬ್ಬ ಪ್ರೇಮಿಯ ತವಕವೂ ಬೆರೆತಿತ್ತು. ಪರವಾಗಿಲ್ಲ ಈಗ, ಆದರೆ ಬೆನ್ನಿನಲ್ಲಿ ಆ ಜಾಗ ಮಾತ್ರ ಏನೋ ಭಾರವಾಗಿರುವಂತೆ ಅನ್ನಿಸುತ್ತಿದೆ ಎಂದು ನಕ್ಷತ್ರ ತಡಬಡಾಯಿಸಿದಳು. ಅಥರ್ವ ಅವಳ ಹತ್ತಿರ ಕುಳಿತು ಅವಳ ಕೈಗಳನ್ನು ಹಿಡಿದುಕೊಂಡನು. ಸಾರಿ ನಕ್ಷತ್ರ, ನಿನ್ನನ್ನು ಆ ಮನೆಗೆ ಕರೆದುಕೊಂಡು ಹೋಗದೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಕ್ಕೆ ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಅಲ್ಲಿ ಅಮ್ಮನ ಕೋಪವೂ ಆ ಯಾಶಿಕಾಳ ವಿಷವೂ ನಿನ್ನನ್ನು ಇನ್ನೂ ನೋಯಿಸುತ್ತಿತ್ತು. ನಿನ್ನ ದೇಹ ಗುಣವಾಗುವವರೆಗೂ ನಿನಗೆ ಈ ನೆಮ್ಮದಿ ಅಗತ್ಯ ಎಂದನು. ನನಗೆ ಗೊತ್ತು ಅಥರ್ವ, ನೀವು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥ ಇರುತ್ತದೆ ಎಂದು ಅವಳು ಹೇಳುವಾಗ ಮೊದಲ ಬಾರಿಗೆ ಅವನ ಹೆಸರನ್ನು ಹೇಳಿದ ಆ ಅಂದ ಅವನ ಹೃದಯದಲ್ಲಿ ಒಂದು ಹೊಸ ರಾಗವನ್ನು ಮೀಟಿತು. ಇವಾಗ ಬೆನ್ನಿಗೆ ಮುಲಾಮು ಹಚ್ಚಬೇಕು. ಆ ಅಲಗು ಚುಚ್ಚಿದ ಜಾಗದಲ್ಲಿ
ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ನಾನು ಒಂದು ಐಡಿಯಾ ಹೇಳ್ತೀನಿ, ಆದರೆ ತಪ್ಪಾಗಿ ತಿಳಿಯುವುದಿಲ್ಲ ತಾನೇ ಎಂದು ಅವನು ಹಿಂಜರಿಕೆಯಿಂದ ಕೇಳಿದನು. ಹೇಳಿ ಎಂದಳು ತುಟಿಗಳಲ್ಲಿ ನಗು ಮೂಡಿಸಿ. ಈ ಜಾಕೆಟ್ ಹಿಂದೆ ಟೈಟ್ ಆಗಿದೆ, ಪೂರ್ತಿಯಾಗಿ ಬಿಚ್ಚಲು ಆಗುವುದಿಲ್ಲ. ಈಗೋ ಈ ಶರ್ಟ್ ಹಾಕಿಕೊ, ನನ್ನ ಶರ್ಟ್ ತಾನೇ, ಆದರೆ ಇದನ್ನು ನೀನು ಹಿಮ್ಮುಖವಾಗಿ ಹಾಕಿಕೊ, ಅಂದರೆ ಬಟನ್ಗಳೆಲ್ಲ ನಿನ್ನ ಬೆನ್ನಿನ ಕಡೆ ಬರುವ ಹಾಗೆ. ಆಗಲೇ ನನಗೆ ಮುಲಾಮು ಹಚ್ಚಲು ಸುಲಭವಾಗುತ್ತದೆ. ನೀನು ಬದಲಾಯಿಸಿಕೊ, ನಾನು ಹೊರಗೆ ನಿಲ್ಲುತ್ತೇನೆ ಎಂದು ಅವಳಿಗೆ ತನ್ನ ಶರ್ಟ್ ಕೊಟ್ಟು ಹೊರಗೆ ಹೋದನು. ನಕ್ಷತ್ರ ಆ ಶರ್ಟ್ ಪಡೆದು ತನ್ನ ಎದೆಗೆ ಅಪ್ಪಿಕೊಂಡಳು. ಅದರಲ್ಲಿ ಅವನ ಪರ್ಫ್ಯೂಮ್ ಸುಗಂಧ ಆಳವಾಗಿ ಹರಡಿತ್ತು. ಮೆಲ್ಲನೆ ಕಷ್ಟಪಟ್ಟು ತನ್ನ ಉಡುಪನ್ನು ಬದಲಾಯಿಸಿ ಅವನ ಶರ್ಟನ್ನು ಹಿಮ್ಮುಖವಾಗಿ ಧರಿಸಿದಳು. ಅವಳಿಗೆ ಅದು ಒಂದು ದೊಡ್ಡ ಹೊದಿಕೆಯಂತೆ ಇತ್ತು. ತೋಳುಗಳನ್ನು ಮಡಚಿಕೊಳ್ಳುತ್ತಾ ಮೆಲ್ಲಗೆ ಧ್ವನಿ ನೀಡಿದಳು, ಅಥರ್ ಎಂದವಳು. ಅವನ ಹೆಸರನ್ನು ಪೂರ್ತಿಯಾಗಿ ಹೇಳದೆ ನಾಲಿಗೆ ಕಚ್ಚಿಕೊಂಡು ತಲೆಯ ಮೇಲೆ ತಟ್ಟಿಕೊಳ್ಳುತ್ತಾ ನಾಚಿಕೆಯಿಂದ ಕೆಂಪಾದವಳು, ಅದು ಮುಗಿಯಿತು, ಬನ್ನಿ ಎಂದಳು ಮೆಲ್ಲನೆಯ ಮುಗುಳ್ನಗೆಯೊಂದಿಗೆ. ಅಥರ್ವ ಒಳಗೆ ಬಂದಾಗ ತನ್ನ ಶರ್ಟ್ನಲ್ಲಿ ಒಬ್ಬ ದೇವತೆಯಂತೆ ಕಾಣುತ್ತಿದ್ದ ಅವಳನ್ನು ನೋಡಿ ಒಂದು ಕ್ಷಣ ಮಂತ್ರಮುಗ್ಧನಾದನು. ಅವಳು ತನ್ನ ಉದ್ದನೆಯ ಕೂದಲನ್ನು ಮುಂದೆ ಹಾಕಿಕೊಂಡಿದ್ದಳು. ಬೋರಲಾಗಿ ಮಲಗಿಕೋ ನಕ್ಷತ್ರ ಎಂದನು. ನಕ್ಷತ್ರ ದಿಂಬನ್ನು ಅಪ್ಪಿಕೊಳ್ಳುತ್ತಾ ಹಾಸಿಗೆಯ ಮೇಲೆ ಬೋರಲಾಗಿ ಮಲಗಿದ್ದಳು. ಅಥರ್ವ ಅವಳ ಹತ್ತಿರ ಕುಳಿತು ಕೈಯಲ್ಲಿ ಮುಲಾಮು ಮತ್ತು ಹತ್ತಿಯನ್ನು ತೆಗೆದುಕೊಂಡನು. ಅವನ ಹೃದಯ ಈಗ ಮಾಮೂಲಿಗಿಂತ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಒಬ್ಬ ಹೆಣ್ಣಿನ ಏಕಾಂತದೊಳಗೆ ಅವಳ ಅನುಮತಿಯೊಂದಿಗೆ ಪ್ರವೇಶಿಸುವಾಗ ಒಬ್ಬ ಗಂಡಸಿಗೆ ಉಂಟಾಗುವ ಆ ಪವಿತ್ರವಾದ ನಡುಕ ಅವನಲ್ಲಿತ್ತು. ಮೆಲ್ಲಗೆ ಶರ್ಟ್ನ ಮೊದಲ ಬಟನ್ ಬಿಡಿಸಿದನು. ಟಿಕ್ ಎಂಬ ಶಬ್ದದೊಂದಿಗೆ ಆ ಪ್ಲಾಸ್ಟಿಕ್ ಬಟನ್ ಸರಿದಾಗ ನಕ್ಷತ್ರಳ ದೇಹ ಲಘುವಾಗಿ ನಡುಗಿತು. ಅವಳ ಬಿಳಿಯ ಹೆಗಲ ಮೇಲೆ ಅವನ ಬೆರಳುಗಳ ತುದಿಯು ತಿಳಿಯದೆ ತಗುಲಿದಾಗ ಅವಳೊಳಗೆ ಒಂದು ಮಿಂಚು ಹರಿಯಿತು. ಮುಂದಿನ ಬಟನ್ಗಳನ್ನು ಬಿಡಿಸಿ ಶರ್ಟನ್ನು ಮೆಲ್ಲಗೆ ಸರಿಸಿದನು. ಅವಳ ತಿಳಿ ಹಳದಿ ರೋಸ್ ಬಣ್ಣದ ಬೆನ್ನಿನಲ್ಲಿ ಆ 4 ಜಾಗಗಳು ರಕ್ತ ಹೆಪ್ಪುಗಟ್ಟಿ ಕಪ್ಪಾಗಿದ್ದವು. ಅದನ್ನು ನೋಡಿದ ತಕ್ಷಣ ಅಥರ್ವನ ಕಣ್ಣುಗಳು ತುಂಬಿ ಬಂದವು. ಇಷ್ಟು ದೊಡ್ಡ ಗಾಯಗಳನ್ನು ಇಟ್ಟುಕೊಂಡ ಆ ದೇವಸ್ಥಾನವನ್ನು ಪ್ರದಕ್ಷಿಣೆ ಬಂದೆ ಏಕೆ ನಕ್ಷತ್ರ? ನಿನಗೆ ನಿನ್ನ ಮೇಲೆ ಕಾಳಜಿಯೇ ಇಲ್ಲವೇ ಎಂದು ಅವನು ಕೋಪ ಮತ್ತು ಅಳುವಿನಿಂದ ತನ್ನ ಕೈ ಬೆರಳುಗಳಿಂದ ಆ ಗಾಯದ ಸುತ್ತಲೂ ಸವರಿದನು. ಆಹ್ ಎಂದು ಸಣ್ಣದಾಗಿ ಮುಳುಗಿದಳು ನಕ್ಷತ್ರ. ಅವನ ಸ್ಪರ್ಶವು ಸುಡುವಂತೆಯೂ ಅದೇ ಸಮಯದಲ್ಲಿ ಹಿತವಾಗಿಯೂ ಇತ್ತು. ಸಾರಿ, ಈಗೋ ಮುಲಾಮು ಹಚ್ಚಿಬಿಡ್ತೇನೆ ಎಂದವನು ಹತ್ತಿಯಲ್ಲಿ ಮುಲಾಮನ್ನು ಅದ್ದಿ ಮೆಲ್ಲಗೆ ಆ ಗಾಯದ ಮೇಲೆ ಒತ್ತಿದನು. ನೋವಿನಿಂದ ನಕ್ಷತ್ರ ತನ್ನ ಮುಖವನ್ನು ದಿಂಬಿನೊಳಗೆ ಹುದುಗಿಸಿಕೊಂಡಳು. ಅವಳ ಕೆನ್ನೆಗಳು ಕೆಂಪಾಗಿದ್ದವು. ಒಬ್ಬ ಅಪರಿಚಿತ ಗಂಡಸಿನ ಮುಂದೆ ತನ್ನ ಬೆನ್ನನ್ನು ತೆರೆದು ತೋರಿಸಿ ಮಲಗಿರುವುದು ಅವಳಿಗೆ ಮುಜುಗರ ತಂದಿದ್ದರೂ ಅದು ಅಥರ್ವ ಆಗಿರುವುದರಿಂದ ಒಂದು ಆಳವಾದ ರಕ್ಷಣೆಯ ಭಾವನೆಯೂ ಇತ್ತು. ಮುಲಾಮಿನ ಉರಿ ಹೆಚ್ಚಾದಾಗ ನಕ್ಷತ್ರ ತನ್ನ ಉಗುರುಗಳಿಂದ ಹಾಸಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅದನ್ನು ಕಂಡ ಅಥರ್ವ ಮುಲಾಮು ಹಚ್ಚುತ್ತಲೇ ಬಾಗಿ ಅವಳ ಗಾಯದ ಮೇಲೆ ಮೆಲ್ಲಗೆ ಊದಿದನು. ಅವನ ಉಸಿರಾಟದ ಗಾಳಿ ಅವಳ ಒದ್ದೆಯಾದ ಬೆನ್ನಿಗೆ ತಗುಲಿದ ಆ ಕ್ಷಣ ನಕ್ಷತ್ರಳ ಹೃದಯ 1 ನಿಮಿಷ ಬಡಿಯುವುದನ್ನು ಮರೆಯಿತು. ದೇಹ ರೋಮಾಂಚನಗೊಂಡು ರೋಮಗಳು ಎದ್ದು ನಿಂತವು. ಅವಳ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ಮೆಲ್ಲನೆಯ ನಡುಕ ಹರಡಿತು. ಇವಾಗ ಹೇಗಿದೆ ಎಂದು ಅವನು ಮೆಲ್ಲನೆಯ ಧ್ವನಿಯಲ್ಲಿ ಅವಳ ಕಿವಿಯ ಹತ್ತಿರ ಬಾಗಿ ಕೇಳಲು ಅವಳ ಕಿವಿಯ ಮಡಿಕೆಗಳು ಕೆಂಪಾದವು. ಚೆನ್ನಾಗಿದೆ ಎಂದು ಉಸಿರೆಳೆದುಕೊಳ್ಳುತ್ತಾ ಉತ್ತರಿಸಿದಳು. ಅಥರ್ವ ಮುಲಾಮು ಹಚ್ಚಿ ಮುಗಿಸಿದರೂ ಶರ್ಟ್ ಬಿಚ್ಚಲು ಅವನಿಗೆ ಮನಸ್ಸಿರಲಿಲ್ಲ. ಅವನ ಬೆರಳುಗಳು ಅವಳ ಬೆನ್ನಿನ ಮೃದುತ್ವವನ್ನು ಆಸ್ವಾದಿಸುತ್ತಿದ್ದವು. ಗಾಯವಿಲ್ಲದ ಜಾಗಗಳಲ್ಲೂ ಅವನ ಬೆರಳುಗಳು ಮೆಲ್ಲಗೆ ರಂಗೋಲಿ ಬಿಡಿಸುತ್ತಿದ್ದವು. ಅದು ಒಂದು ಮೃದುವಾದ ಸ್ಪರ್ಶ. ಅದರಲ್ಲಿ ಕಾಮವಿರಲಿಲ್ಲ. ಒಂದು ಜೀವಕ್ಕೆ ತನ್ನ ಜೀವವನ್ನೇ ಕಾಣಿಕೆಯಾಗಿಸುವ ಸಮರ್ಪಣೆ ಇತ್ತು. ನಕ್ಷತ್ರ, ನಿನ್ನನ್ನು ನಾನು ಮೊದಲ ಬಾರಿಗೆ ಫೋಟೋದಲ್ಲಿ ನೋಡಿದಾಗ ಯಾವಾಗ ಈ ದೇವತೆ ನನ್ನ ಹತ್ತಿರ ಬರುತ್ತಾಳೆ ಎಂದುಕೊಂಡಿದ್ದೆ. ಆದರೆ ಇಂದು ನೀನು ಪೂರ್ತಿಯಾಗಿ ನನಗೆ
ನನಗಾಗಿ ಬಂದು ಬಿಟ್ಟಿದ್ದೀಯ. ಇನ್ನು 1 ವಾರದಲ್ಲಿ ನಮ್ಮ ಮದುವೆ. ಅದಾದ ಮೇಲೆ ನೀನು ಈ ಅಥರ್ವನ ಹೆಂಡತಿ. ನಿನ್ನನ್ನು ಯಾರೂ ಏನೂ ಹೇಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವಳ ಶರ್ಟ್ನ ಬಟನ್ಗಳನ್ನು ಮತ್ತೆ ಮೆಲ್ಲಗೆ ಹಾಕಿದನು. ಪ್ರತಿಯೊಂದು ಬಟನ್ ಹಾಕುವಾಗಲೂ ಅವನ ಬೆರಳುಗಳು ಅವಳ ಬೆನ್ನು ಮೂಳೆಯನ್ನು ಸ್ಪರ್ಶಿಸಿ ಹೋದವು. ನಕ್ಷತ್ರಗೆ ತಲೆ ಸವರಿದಂತಾಯಿತು. ಆ ಸ್ಪರ್ಶದಲ್ಲಿ ಅವಳಿಗೆ ಹಳೆಯ ನೋವುಗಳೆಲ್ಲ ಮರೆತು ಹೋಗುವಂತೆ ಇತ್ತು. ಬಟನ್ ಹಾಕಿ ಮುಗಿದ ತಕ್ಷಣ ಅಥರ್ವ ಅವಳನ್ನು ಮೆಲ್ಲಗೆ ತಿರುಗಿಸಿ ಕುಳ್ಳಿರಿಸಿದನು. ಇಬ್ಬರ ಕಣ್ಣುಗಳು ನೇರಕ್ಕೆ ನೇರವಾಗಿ ಸಂಧಿಸಿದವು. ಅವನ ಕಣ್ಣುಗಳಲ್ಲಿ ಪ್ರೀತಿಯ ಸಮುದ್ರವೇ ಉಕ್ಕಿ ಹರಿಯುತ್ತಿತ್ತು. ನಕ್ಷತ್ರ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವನ ಶರ್ಟ್ನ ಕಾಲರನ್ನು ಅವಳ ಬೆರಳುಗಳು ಸವರುತ್ತಿದ್ದವು. ಏಕೆ ತಲೆ ತಗ್ಗಿಸಿದ್ದೀಯಾ? ನನ್ನ ಕಣ್ಣುಗಳನ್ನು ನೋಡು ನಕ್ಷತ್ರ ಎಂದನು ಅವಳ ಕೆನ್ನೆಯನ್ನು ಸವರುತ್ತ. ನಕ್ಷತ್ರ ಮೆಲ್ಲನೆ ನಿಮಿರಿದಳು. ಅವಳ ಕಣ್ಣುಗಳು ತೇವವಾಗಿದ್ದವು. ನನಗೆ ಭಯವಾಗುತ್ತಿದೆ ಅಥರ್ವ. ನಮ್ಮ ಮದುವೆ ಮುಗಿದ ಮೇಲೂ ಒಂದು ವೇಳೆ ನಿಮ್ಮ ಅಮ್ಮ ನನ್ನನ್ನು ಒಪ್ಪಿಕೊಳ್ಳದಿದ್ದರೆ? ನನಗೆ ನೀವು ಮಾತ್ರ ಸಾಕು. ಆದರೆ ನಿಮ್ಮನ್ನು ನಿಮ್ಮ ಕುಟುಂಬದಿಂದ ಬೇರ್ಪಡಿಸಲು ನಾನು ಬಯಸುವುದಿಲ್ಲ ಎಂದಳು. ಅಥರ್ವ ಅವಳ ಮುಖವನ್ನು 2 ಕೈಗಳಿಂದ ಎತ್ತಿ ಹಿಡಿದುಕೊಂಡನು. ಯಾರು ಏನೇ ಹೇಳಿದರೂ ಈ ಅಥರ್ವ ನಿನಗೆ ಮಾತ್ರ. ನಮ್ಮ ಮದುವೆ ಬರೀ ಸಹಿಯಲ್ಲಿ ಮುಗಿಯುವಂಥದ್ದಲ್ಲ ನಕ್ಷತ್ರ. ಅದು ಜೀವದೊಳಗೆ ನಡೆಯಲಿರುವ ಬಂಧ. ಇವಾಗ ನಿನ್ನ ದೇಹವನ್ನು ಗುಣಪಡಿಸಿಕೊಳ್ಳುವುದರಲ್ಲಿ ಮಾತ್ರ ಗಮನ ಹರಿಸು. ನಿನ್ನನ್ನು ಮುನ್ನಡೆಸಲು ನಾನಿದ್ದೇನೆ ಎಂದನು ದೃಢವಾಗಿ. ಅವನು ಬಾಗಿ ಅವಳ ಹಣೆಯ ಮೇಲೆ ದೀರ್ಘವಾದ ಒಂದು ಮುತ್ತನ್ನಿಟ್ಟನು. ಅದು ಬರೀ ಮುತ್ತಲ್ಲ, ಅವಳ ಆಯುಷ್ಯ ಪೂರ್ತಿಗಾಗಿಯೂ ರಕ್ಷಣೆಯ ಪತ್ರ. ನಕ್ಷತ್ರ ಅವನ ನೆನಪಿನ ಆಳದಲ್ಲಿ ತನ್ನ ತಲೆಯನ್ನು ಹೊರಗಿಸಿಕೊಂಡಳು. ಅವನ ಶರ್ಟ್ನಿಂದ ಬೀಸುತ್ತಿದ್ದ ಅವನ ಸುಗಂಧ ಅವಳನ್ನು ಪೂರ್ತಿಯಾಗಿ ಆವರಿಸಿಕೊಂಡಿತು. ಆ ಕೋಣೆಯಲ್ಲಿ ಪ್ರೀತಿಯೂ ಗೌರವವೂ ಕೈಜೋಡಿಸಿ ನರ್ತಿಸಿದವು. ನಮ್ಮ ಮದುವೆ ಯಾರಿಗೂ ತಿಳಿಯದಂತೆ ನಡೆಯಬೇಕಾ ಎಂದು ಏಕಾಗ್ರತೆಯಿಂದ ಕಳವಳಿಯಿಂದ ಕೇಳಿದಳು. ನಕ್ಷತ್ರ ಚಿಂತಿಸಬೇಡ. ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟುವಾಗ ನಮ್ಮನ್ನು ಆಶೀರ್ವದಿಸಲು ಖಂಡಿತ ನಮ್ಮನ್ನು ಹೆತ್ತವರು, ನಮ್ಮ ಜೊತೆ ಹುಟ್ಟಿದವರು ಇರುತ್ತಾರೆ ಎಂದನು ಅವಳ ತಲೆಯನ್ನು ಸವರುತ್ತಾ. ಅದೇ ಸಮಯದಲ್ಲಿ ಮಾಯಾ ಫ್ಯಾಕ್ಟರಿಯ ಮುಂಭಾಗದಲ್ಲಿ ಬಂದು ನಿಂತಿತು ವಿಕ್ರಮ್ನ ಕಾರು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.